ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಅಲ್ಲಿ ಸೆಕ್ಯೂರಿಟಿಯನ್ನ ಮಾತನಾಡಿಸಿದ್ದಾರೆ. ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ ಇದೆ ಅಲ್ಲಿ ಅಂತ ಬನ್ನಿ ನೋಡ್ತಾ ಹೋಗೋಣ. ಏನು ಬಿಜೆಪಿಯವರು ಈ ಒಂದು KRS ಮುತ್ತಿಗೆ ಕರೆ ನೀಡಿರುವ ಹಿನ್ನೆಲೆ ಈಗ ಈ ಒಂದು ಸ್ಥಳವನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಪೊಲೀಸರು ಗುರುತಿಸುವಂಥದ್ದು. ಈಗ ನಾನು ದೃಶ್ಯಾವಳಿ ತೋರಿಸ್ತೀನಿ ನೋಡಿ. ಈಗ ಬಾಂಬ್ ಸ್ಕ್ವಾಡ್ ದಳರು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಏನು ಸ್ವಾಧಗಳನ್ನು ತಂದು ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ಬೋದು. ಯಾಕೆ ಅಂತಂದರೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದರೆ ಈ ಒಂದು ಸ್ಥಳವನ್ನು ಈಗ ಅತಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಈಗ ಗುರುತಿಸಲಾಗಿದೆ. ಯಾಕೆಂದರೆ ಸಾಕಷ್ಟು ಸ್ಥಳಕ್ಕೆ ಬರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಮತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಕೂಡ ಎಲ್ಲ ರೀತಿಯ ಬೇಕಾಗಿರುವಂತಹ ಪ್ರಿಕಾಷನ್ಸ್ ಈಗ ಸ್ವಲ್ಪ ನಿಂತ್ಕೊಳ್ಳೋಕೆ ಜಾಗ ಬಿಡಂಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇಲ್ಲಿ ಭದ್ರತಾ ಲೋಪ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವೆಲ್ಲ ಒಂದು ಖುದ್ದು ಅವರೇ ನಿಂತು ಬ್ಯಾಂಕ್ಗಳನ್ನು ನಡೆಸಿ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. ಮತ್ತು ಈ ಒಂದು ಸ್ಥಳದಲ್ಲಿ ಇಬ್ಬರು ಎಸ್ಪಿಗಳನ್ನು ನಿಯೋಜನೆ ಮಾಡಲಾಗಿದೆ, ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಹೆಚ್ಚುವರಿ CCTVಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಯಾಕೆಂತಂದರೆ ಪ್ರತಿಭಟನಾಕಾರರನ್ನ ಏನು CCTV ಕಣ್ಗಾವಲಿನಲ್ಲಿ ಇಡುವಂಥ ಪ್ರಯತ್ನಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. ಯಾಕೆಂದರೆ ಯಾವುದಾದ್ರೂ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರಾದರೂ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಯಾವುದಾದ್ರೂ ಸಮಸ್ಯೆಗಳನ್ನು ಮಾಡಿದ ಸಂದರ್ಭದಲ್ಲಿ ಅವ್ರನ್ನ CCTVಯಲ್ಲಿ ಅವ್ರನ್ನ ಗುರುತುಗಳನ್ನು ಪತ್ತೆಹಚ್ಚುವಂಥ ಕೆಲಸ ಮಾಡುವಂಥ ಉದ್ದೇಶದಿಂದ ಈ ರೀತಿ ಕೆಲಸವನ್ನು ಒಂದು ಕ್ರಮಗಳಿಗೆ ಮುಂದಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ KRS ಈಗ ಸಂಪೂರ್ಣವಾಗಿ ನಿಷೇಧಿತ ಅಂದರೆ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಈಗ ಪೊಲೀಸ್ ಕಣ್ಗಾವಲಿನಲ್ಲೇ ಈಗ ಸಂಪೂರ್ಣ ಪೊಲೀಸರ ಸುಪಸ್ಥಿತಿಯಲ್ಲಿ ಇರುವಂಥದ್ದು. ಇಂದು ಬೆಳಗ್ಗೆ ಒಂದು 11 ಗಂಟೆಗೆ ಇಲ್ಲಿ ಪ್ರತಿಭಟನೆಯನ್ನು ಬಿಜೆಪಿಯವರು ಮಾಡುವ ಒಂದು ನಿರೀಕ್ಷೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿರಂಜನ್ ಮತ್ತು ಪ್ರವೀಣ್ ಕುಮಾರ್ GT, KRS.